ಈಗ ನಮ್ಮಲ್ಲಿ ಒಂದು ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮುಂದಿನ ಕ್ಲಾಸಲ್ಲಿ ಒಂದು ತಗೊಂತೀನಿ. ಅದಂದ್ರೆ ಇದೇನಂತಂದ್ರೆ ನೋಡಿ, ಈ ಫಿಕಲ್ ಮೈಕ್ರೋಬಿಯಂ ಟ್ರಾನ್ಸ್ಪ್ಲಾಂಟ್ ಅಂತ ಒಂದಿದೆ. FMT, ಫಿಕಲ್, FECAL, ಫಿಕಲ್ ಮೈಕ್ರೋಬಿಯಂ ಟ್ರಾನ್ಸ್ಪ್ಲಾಂಟ್ ಅಂತ, ಎಫ್ ಎಂ ಟಿ ಮೆಥಡ್. ಅದು ಮುಂದಿನ ತರಗತಿಯಲ್ಲಿ ನಿಮಗೆ ತುಂಬ ಹೆಚ್ಚಾಗಿ ಲೈಕ್ ಮೂತ್ರ ಥೆರಪಿ ತರ ನಾವು ಟೀಚ್ ಮಾಡಬೇಕಾಗತ್ತೆ. ಅದೇನಿಲ್ಲ, ನಾವು ಮತ್ತೆ ವ್ಯರ್ಥ ಅನ್ಕೊಂಡಂತ ಮಲ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ಅದು ತುಂಬ ಮಹತ್ತರವಾದ ಅಂಶ. ಅದು ಕಷ್ಟವಾದ ವಿಷಯ, ಬಟ್ ತಿಳ್ಕೊಂಡು ಅದನ್ನು ಈಗಾಗಲೇ ಫಾರಿನ್ ಕಂಟ್ರೀಸ್ ಅಲ್ಲಿ ಯಾವುದೇ ಮದ್ದು ಕೆಲಸ ಮಾಡಲ್ಲ ಅಂದ್ರೆ ಇದೊಂದು ಕೆಲಸ ಮಾಡ್ತದೆ. ನೋಡ್ಕೊಳ್ಳಿ, ಒಂದು ವ್ಯಕ್ತಿ ಸತ್ತು ಹೋಗ್ತಾನೆ, ಇನ್ನೇನಿಲ್ಲ, ಅವನಿಗೆ ವ್ಯಾಧಿ ನಿರೋಧಕ ಶಕ್ತಿ ಇಲ್ಲ, ಅವನು ಏನು ಉಪಯೋಗ ಇಲ್ಲ, ಅವನ ಜೀವನ ಮಾಡೋಕ್ಕೆ ಕಷ್ಟ ಅಂತ ಆ ವ್ಯಕ್ತಿಯಲ್ಲಿ ಈ ಒಂದು ಮಾತ್ರ ಕೆಲಸ ಮಾಡುತ್ತೆ. ಅದು ಈಗಾಗಲೇ ಕ್ಯಾಪ್ಸೂಲ್ಸ್, ಟ್ಯಾಬ್ಲೆಟ್ ಮೂಲಕದಲ್ಲಿ ಕೊಡ್ತಾ ಇದ್ದಾರೆ. ಆಯ್ತಾ? ಏನಿದು, ಇದರಲ್ಲಿ ಮಹತ್ವ ಏನಂತದ್ದು ಸ್ವಲ್ಪ ನಾನು ಅದು ಹೇಗೆ ಕೆಲಸ ಮಾಡ್ಬೋದಂತ. ಏನಿಲ್ಲ, ನಮ್ಮ ಕರ್ಲು ಒಳಗಡೆ, ಸಣ್ಣ ಕರ್ಲು ಒಳಗಡೆ ಇರುವಂತ ಒಳ್ಳೆ ಬ್ಯಾಕ್ಟೀರಿಯಾ, ಸಣ್ಣ ಕರ್ಲು ಎಷ್ಟು ಉದ್ದವಾಗಿರುತ್ತೆ, 27 ಫೀಟ್ ಇರುತ್ತೆ. ದೊಡ್ಡ ಕರ್ಲು ಬಹುಶಃ 3-4 ಫೀಟ್ ಇರ್ಬೋದು ಅಷ್ಟೇ. ಸಣ್ಣ ಕರ್ಲು ಅಷ್ಟು ಉದ್ದವಾಗಿ ಯಾಕಿರುತ್ತೆ ಅಂದ್ರೆ, ಆಹಾರ ಮೇಲೆಯಿಂದ ಕೆಳಗೆವರೆಗೆ ಹೋಗ್ತಾ 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 ಇರುವಾಗ ಆ ರೀತಿಲೇ ಜೀರ್ಣ ಆಗೋದು. ಉದಾಹರಣೆಗೆ, ನಾವು ಆಹಾರ ಸೇವನೆ ಮಾಡ್ತೀವಿ. ಈ ಆಹಾರ ಪೈಪಿಂದ ನಮ್ಮ ಎಲ್ಲಿಗೆ ಬರುತ್ತೆ, ಜೀರ್ಣಕೋಶ ಬರುತ್ತೆ ಅಂತ ಇಟ್ಕೊಳ್ಳಿ. ಜೀರ್ಣಕೋಶ ಒಳಗಡೆ ಬಂದ್ಮೇಲೆ ಅಲ್ಲಿ ಗಾಲ್ ಬ್ಲಾಡರ್ ಇಂದ ಮತ್ತೆ ಈ ಲಿವರ್ ಅನ್ನೋದು, ಅದು ಬೇಕಾಗಿರುವಂತ ಈ ಸೆಕ್ರೇಷನ್ಸ್ ಅಂತ, ಅಂದ್ರೆ ಅಲ್ಲಿಂದ ಬರುವಂತ ಸೆಕ್ರೇಷನ್, ಆ ಜ್ಯೂಸ್ ಬರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆಗಿ ದಪ್ಪದಾಗಿರುವಂಥದ್ದು ಸ್ವಲ್ಪ ಸಣ್ಣ ಸಣ್ಣ ಬ್ರೇಕ್ ಆಗುತ್ತೆ, ಅಂದ್ರೆ ಸಣ್ಣ ಸಣ್ಣ ಪಾರ್ಟ್ಸ್ ಆಗಿ ಬ್ರೇಕ್ ಆಗುತ್ತೆ ಅಷ್ಟೇ. ಅದು ಬ್ರೇಕ್ ಆಗಿದ ತಕ್ಷಣವೇ ನಮಗೆ ಶಕ್ತಿ ಸಿಗೋದಿಲ್ಲ ಮಿತ್ರರೆ. ಅದಿನ್ನೂ ಒಂಥರ ಪೊಡಿ ಪೊಡಿ ಮಾಡಿ ಒಂಥರ ಯಾವುದು ಸ್ಮೂತಿ ತರ ಮಾಡಬೇಕು, ಆ ಲೆವೆಲ್ಗೆ ಹೋಗ್ಬೇಕು. ಅವಾಗಲೇ ಅದರಲ್ಲಿ ಲಭ್ಯವಾಗುವಂಥ ವಿಟಮಿನ್ಸು, ಮಿನರಲ್ಸು ಎಲ್ಲಾನು ರಕ್ತ ಒಳಗಡೆ ಈಡ್ಸ್ಕೊಂತದೆ. ಅಷ್ಟುವರೆಗೆ ಈಡ್ಸ್ಕೊಳಕ್ ಸಾಧ್ಯವಿಲ್ಲ. ಓಕೆ, ಅವಾಗ ಏನು ಮಾಡ್ಬೇಕಂದ್ರೆ, ಜೀರ್ಣಾಶಯದಿಂದ ನೇರವಾಗಿ ಆಹಾರ ಕೆಳಗೆ ಬರುತ್ತೆ. ಅಲ್ಲಿ ಡಿಯೋಡೆನಮ್ ಅಂತ ಇರುತ್ತೆ. ಡಿಯೋಡೆನಮ್ ಇಸ್ ಎ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್, ಆದರೆ ಸಣ್ಣ ಕರ್ಲಿಗೆ ಭಾಗ ಅದು. ಅರ್ಥ ಆಯ್ತಾ? ಸಣ್ಣ ಕರ್ಲು ಮೇಲೆ ಇರುವಂಥದ್ದು ಡಿಯೋಡೆನಮ್. ಅಂದ್ರೆ ಅದಕ್ಕೂ ಡಿಯೋಡೆನಮ್ ಪಕ್ಕದಲ್ಲಿ ಪ್ಯಾನ್ಕ್ರಿಯಾಸ್, ಈ ಕಡೆ ಪ್ಯಾನ್ಕ್ರಿಯಾಸ್ ಇರುತ್ತೆ. ಅದು ಇನ್ಸುಲಿನ್ ಆ್ಯಡ್ ಮಾಡುತ್ತೆ ಅದರಲ್ಲಿ ಒಳಗಡೆ. ಅದು ಇನ್ಸುಲಿನ್ ಅನ್ನು ರಕ್ತ ಒಳಗಡೆ ಕಲಿಸ್ತದೆ ಪ್ಯಾನ್ಕ್ರಿಯಾಸು, ಅದು ಬೇರೆ ವಿಷಯ. ಆದರೆ ಇಲ್ಲಿ ಆಹಾರ ಬರುತ್ತೆ ಡಿಯೋಡೆನಮ್ಗೆ, ಮತ್ತೆ ಅಲ್ಲಿಂದ ಸಣ್ಣ ಕರ್ಲಿಗೆ ಎಂಟರ್ ಆಗಿ ನಿಧಾನವಾಗಿ ಹಂತವಾಗಿ ಟ್ರಾವೆಲ್ ಮಾಡ್ತಾ ಇರ್ತದೆ. ಟ್ರಾವೆಲ್ ಮಾಡುವಾಗ ಯಾರಪ್ಪ ಪಚನ ಮಾಡೋದಂದ್ರೆ, ಅಲ್ಲಿ ನಾವು ಯಾರೂ ಇಲ್ಲ, ಅಲ್ಲಿ ಪಚನ ಮಾಡೋದು ಬ್ಯಾಕ್ಟೀರಿಯಾ. ನೋಡಿ ಎಷ್ಟು ವಿಷಯ ಇದು. ಇದು ಬಗ್ಗೆ ನಾನು ಅರ್ಥ ಮಾಡ್ಕೊತಾ ಇದ್ದೆ. ಏನಿದು, ಹೆಂಗೆ ಏನಂತಂದ್ರೆ ಸ್ನೇಹಿತರೆ, ಈ ಬ್ಯಾಕ್ಟೀರಿಯಾ ಅನ್ನೋದು ನಾವು ಹುಟ್ಟುವಾಗನೇ ಜೀನ್ಸ್ ಯಾವ ರೀತಿ ಲಭ್ಯವಾಗುತ್ತೋ ಬ್ಯಾಕ್ಟೀರಿಯಾನು ಲಭ್ಯವಾಗುತ್ತೆ ತಾಯಿಯಿಂದ. ನೋಡಿದ್ರ ಈ ವಿಷಯ? ಇದು ಪರ್ಟಿಕ್ಯುಲರ್ ಆಗಿ ಒಂದು ಬೇಬಿ ಜನ್ಮ ತಗೊಂತಾ ಇರುವಾಗ ಅದು ಅಂದ್ರೆ ಎಲ್ಲಿಂದ ಅಂದ್ರೆ ಮದರ್ ಬರ್ತ್ ಕೆನಾಲಿಂದ ಆಚೆ ಕಡೆ ಬರಬೇಕು, ಅಂದ್ರೆ ವಜಿನಿಂದ ಆಚೆ ಕಡೆ ಬರಬೇಕಾಗತ್ತೆ. ಅಲ್ಲಿ ಆಗ್ತಾ ಇಲ್ಲ. ಇತ್ತೀಚಿನ ಕಾಲದಲ್ಲಿ ನೇರವಾಗಿ ಆಪರೇಷನ್ ಮಾಡೋದು, ಸಿ ಸೆಕ್ಷನ್ ಮಾಡಿ ತೆಗೆಯೋದು. ಎಂತ ಪ್ರಮಾದ ಅಂದ್ರೆ ಇದು. ಆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ವ್ಯಾಧಿ ನಿರೋಧಕ ಇರೋದಿಲ್ಲ. ಆ ಆಕ್ಚುಯಲ್ ಬ್ಯಾಕ್ಟೀರಿಯಾ ಎಲ್ಲಿಂದ ಬರ್ಬೇಕಂದ್ರೆ ತಾಯಿಯಿಂದ ಬರ್ತಾವಂತ. ನಾವೆಲ್ಲರೂ ತಿಳ್ಕೊಂಡಿದ್ದ ಪ್ರಕಾರ ತಾಯಿಯಿಂದ, ತಂದೆಯಿಂದ ನಮ್ಗೆ ಬರುವಂಥದ್ದು ಕ್ರೋಮೋಸೋಮ್ಗಳು, DNA, ಜೀನ್ಸು ಅಲ್ವಾ. ಆದರೆ ತಾಯಿ ಗರ್ಭದಿಂದ ಆಚೆ ಕಡೆ ಬರುವಾಗ, ನಾವು ಮದರ್ ಬರ್ತ್ ಕೆನಾಲಿಂದ ಆಚೆ ಕಡೆ ಬಂದ್ರೆ ನಮ್ಗೆ ಸಿಗುವಂಥದ್ದು ಆ ಸ್ಕಿನ್ ಕಾಂಟ್ಯಾಕ್ಟ್ ಆಗಲಿ, ಆ ರೀತಿಯಲ್ಲಿ ಆಗುವಾಗ ನೆಕ್ಸ್ಟ್ ಮದರ್ಸ್ ಬ್ರೆಸ್ಟ್ ಮಿಲ್ಕಿಂದ, ತಾಯಿ ಹಾಲಿಂದ, ಎಲ್ಲದಿಂದ ನಿಮ್ಗೆ ಸಿಗುವಂಥದ್ದು ಏನು ಗೊತ್ತಾ, ಅದ್ಭುತವಾದ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಜನರೇಷನ್ ಟು ಜನರೇಷನ್ ಪಾಸ್ ಆಗ್ತದೆ ಸ್ನೇಹಿತರೆ, ನಾವು ಅನ್ಕೊಂಡ ರೀತಿ ಅಲ್ಲ. ಬ್ಯಾಕ್ಟೀರಿಯಾ ನೋಡಿ, ಬ್ಯಾಕ್ಟೀರಿಯಾ ಇನ್ನೊಂದು ಎಷ್ಟು ಗೊತ್ತಾ, ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಬರ್ತಾ ಇದೆ ಈ ಭೂಮಿ ಮೇಲೆ. ನಮ್ಗಿಂತ ಮುಂಚೆಯಿಂದ ಇದೆ. ನಿಮ್ಗೆ ಗೊತ್ತಿದೆ ವಿಷಯ. ನಮ್ಮ ಏಜ್ ಒಂದು ಮಿಲಿಯನ್ಸ್ ಆಫ್ ಇಯರ್ಸ್ ಇದ್ರೆ, ಅದಕ್ಕೂ ಕ್ರೋರ್ಸ್ ಆಫ್ ಇಯರ್ಸ್ ಇದೆ, ಅದರಿಂದನೇ ಇದೆ ಅದು. ಇನ್ನು ಎಷ್ಟು ಕಾಲ ಯಾವ ರೀತಿಯಲ್ಲಿ ಜೀವಿಸ್ತದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಬ್ಯಾಕ್ಟೀರಿಯಾ ಐಸ್ ಅಂದ್ರೆ ಅತಿ ಕಡಿಮೆ ಟೆಂಪರೇಚರ್ ಅಲ್ಲಿ ಇದ್ರು, ಅತಿ ಹೆಚ್ಚು ಟೆಂಪರೇಚರ್ ಇದ್ರು ಅದು ಬದುಕುತ್ತೆ. ನಾವು ಬದುಕಾಗಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ. ಆಯ್ತಾ? ಅದಕ್ಕೆ ಇಂಥ ಬ್ಯಾಕ್ಟೀರಿಯಾ ಸ್ನೇಹಿತರೆ, ಅಂದ್ರೆ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ತಾಯಿಯಿಂದ ಬರುವಂಥ ಈ ಬ್ಯಾಕ್ಟೀರಿಯಾ
ಈಗಾಗಲೇ ಹೇಳಿದಲ್ಲ, ಸಿ ಸೆಕ್ಷನ್ ಮಾಡಿದರೆ ಈ ಬ್ಯಾಕ್ಟೀರಿಯಾ ಎಲ್ಲ ಮಿಸ್ ಆಗ್ತದೆ ಅಲ್ವಾ. ಆವಾಗ ಏನಾಗ್ತದೆ ಅಂತಂದರೆ, ನೆಕ್ಸ್ಟು ಬ್ಯಾಕ್ಟೀರಿಯಾ ಬರೋದು ಎಲ್ಲಿಂದಂದರೆ ಫುಡ್ಡಿಂದ, ವಾತಾವರಣದಿಂದ ಬ್ಯಾಕ್ಟೀರಿಯಾ ಬರ್ತಾ ಇರ್ತದೆ. ಇದೆಲ್ಲ ನಮಗೆಲ್ಲ ಗೊತ್ತಿರೋ ವಿಷಯ. ಅದಕ್ಕೋಸ್ಕರ ಸೊ ಯಾವುದೇ ರೀತಿಯಲ್ಲಿ ನಮಗೂ ಮದರಿಂದ, ತಾಯಿಯಿಂದ ಸಿಗುವಂಥ ಬ್ಯಾಕ್ಟೀರಿಯಾ ಮಾತ್ರ ನಾವು ಯಾವುದೇ ರೀತಿಯಲ್ಲಿ ಮಿಸ್ ಮಾಡ್ಕೋಬಾರ್ದು. ಅದು ತುಂಬ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಜೀವನಕ್ಕೆ. ಆದರೆ ಇನ್ನೊಂದು, ಆ ಬ್ಯಾಕ್ಟೀರಿಯಾನು ಅಷ್ಟೇ ಏಜ್ ಹೆಚ್ಚು ಆಗ್ತಾ ಇರುವಾಗ ಅದು ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ ಮೆಡಿಸಿನ್ ತಗೊಳ್ಳುವಾಗ ಈ ಬ್ಯಾಕ್ಟೀರಿಯಾ ಸತ್ತು ಹೋಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ಅಂದರೆ ವಾತಾವರಣದಿಂದ, ಮೂಗಿಂದ ಅಲ್ವಾ, ಮೂಗಿಯಿಂದ, ಬಾಯಿಯಿಂದ, ವಜಿನದಿಂದ, ಆನಸ್ಸಿಂದ ಅಂದರೆ ಗುದದ್ವಾರದಿಂದ, ಈ ಲಂಗ್ಸು ಮತ್ತು ನಮಗೆ ಸ್ಕಿನ್ ಎಲ್ಲಿ ಕಟ್ಟಾಗತ್ತೋ ಎಲ್ಲದಿಂದ ಬ್ಯಾಕ್ಟೀರಿಯಾ ಆಚೆ ಕಡೆಯಿಂದ ಒಳಗಡೆ ಎಂಟರ್ ಆಗ್ತಾ ಇರ್ತದೆ. ಅದು ಅದು ಆ ರೀತಿಯಲ್ಲಿ ಎಂಟರ್ ಆಗುತ್ತೆ. ಆ ರೀತಿಯಲ್ಲಿ ನಾವು ಇನ್ನೊಂದು, ಯಾವಾಗ ಟಚ್ ಮಾಡ್ತೀವೋ, ಇಲ್ಲಾಂದರೆ ಶ್ವಾಸ ತಗೊತೀವೋ, ಇಲ್ಲಾಂದರೆ ಲೈಂಗಿಕ ವ್ಯವಹಾರ ನಡೀತದೋ, ಅಲ್ಲೆಲ್ಲನೂ ಬ್ಯಾಕ್ಟೀರಿಯಾ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ. ಈ ಬ್ಯಾಕ್ಟೀರಿಯಾ ಏನು ಮಾಡ್ತೀವಿ, ಒಬ್ಬರಿಂದ ಇನ್ನೊಬ್ಬರಿಗೆ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಈ ಗಟ್ ಬ್ಯಾಕ್ಟೀರಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಇದು ಅದಕ್ಕೆ ಈ ಗಟ್ ಅನ್ನೋದು ಅಂದರೆ ಹೊಟ್ಟೆ ಅನ್ನೋದು, ಗಟ್ ಅಂದರೆ ಸಣ್ಣ ಕರ್ಲು, ಆ ಪ್ರಾಂತ ಅನ್ನೋದು ಇದು ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಅವಯವ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂದರೆ ನೋಡಿ, ಈ ಬ್ಯಾಕ್ಟೀರಿಯಾ ಯಾವ ರೀತಿಯಲ್ಲಿ ನಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತಂದರೆ, ನಾವು ಆಹಾರ ತಿಂತೀವಿ, ಚೆನ್ನಾಗಿ ಜಗ್ಗಿ ತಿಂತೀವಿ, ನಮ್ಮ ಜೊಲ್ಲು ಅದಕ್ಕೆ ಸೇರಿಸ್ಕೊಂಡು ಒಳಗಡೆ ಹೋಗುತ್ತೆ ಅಲ್ವಾ. ಅವಾಗ ಸ್ಟಮಕ್ ಒಳಗಡೆ ಹೋದ್ಮೇಲೆ ಆಸಿಡ್ಸು, ಎಂಜೈಮ್ಸು ಇವೆಲ್ಲ ಆಹಾರವನ್ನು ಸ್ವಲ್ಪ ಪಚನ ಮಾಡ್ತಾ ಹೋಗ್ತದೆ. ಎಲ್ಲಿ ಆಸಿಡ್ಸು, ಎಂಜೈಮ್ಸು ನಮ್ಮ ಹೊಟ್ಟದಲ್ಲಿ, ಅದೇ ಸ್ಟಮಕ್ಕಲ್ಲಿ ಆ್ಯಡ್ ಆದಮೇಲೆ ಮತ್ತೆ ಅದು ಒಂದು ಲೆವೆಲ್ಗೂ ಬರ್ನ್ ಆಗಿರ್ತದೆ, ಒಂದು ಲೆವೆಲ್ಗೆ ಬ್ರೇಕ್ ಡೌನ್ ಆಗಿರ್ತದೆ. ಅದು ಮತ್ತೆ ಕೆಳಗಡೆ ಹೋಗುವಾಗ, ಈ ನಾನು ಹೇಳಿದೆಲ್ಲ ಸಣ್ಣ ಕಲ್ಲು ಒಳಗಡೆ ಹೋಗುವಾಗ ಅಲ್ಲಿ ಬ್ಯಾಕ್ಟೀರಿಯಾ ಕೂತಿರ್ತದೆ. ಆ ಬ್ಯಾಕ್ಟೀರಿಯಾ ನೋಡಿ, ಅದನ್ನು ಚೆನ್ನಾಗಿ ಪಚನ ಮಾಡಿ 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 ಕೊನೆಗೆ ಒಂಥರ ಅದರಿಂದ ನ್ಯೂಟ್ರಿಷನ್ಸ್ ಆಚೆ ಕಡೆ ತಂದು ಅಲ್ವಾ, ಅದು ಎಲ್ಲಿಗೆ ಈಡ್ಸ್ಕೊತದೆ, ಬ್ಲಡ್ ಒಳಗಡೆ ಈಡ್ಸ್ಕೊತದೆ. ಅಂದರೆ ಸ್ಪ್ಲೀನ್ಗೆ ಹೋಗಿ, ಸ್ಪ್ಲೀನ್ ಮುಖಾಂತರ ರಕ್ತವಾಗಿ ರೂಪಾಂತರ ಆಗಿ ಇಡೀ ದೇಹಕ್ಕೆ ತಲುಪಿಸ್ತಾ ಇರ್ತದೆ. ಇದು ಮಾಡೋದು ಪ್ರಧಾನವಾಗಿ ಈ ಬ್ಯಾಕ್ಟೀರಿಯಾನೇ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಆಯ್ತಾ. ಅದಕ್ಕೋಸ್ಕರ ಈ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿಲ್ಲ ಅಂದರೆ ಯಾವುದೇ ವಿಟಮಿನ್ಸ್ ಆಗಲಿ, ನ್ಯೂಟ್ರಿಯೆಂಟ್ಸ್ ಆಗಲಿ, ಕಾರ್ಬೋಹೈಡ್ರೇಟ್ಸ್ ಆಗಲಿ ಯಾವುದು ರಕ್ತ ಒಳಗಡೆ ಹೋಗಲ್ಲ ಸ್ನೇಹಿತರೆ. ಎಸ್ಪೆಷಲಿ ಎಷ್ಟೋ ವಿಷಯಗಳು ಅಂದರೆ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತಂತಂದರೆ, ಇನ್ನು ಹಾರ್ಮೋನ್ಸು, ನ್ಯೂರೋ ಟ್ರಾನ್ಸ್ಮಿಟರ್ಸು ಇವೆಲ್ಲ ಕ್ರಿಯೇಟ್ ಮಾಡ್ತದೆ. ಆಮೇಲೆ ವಿಟಮಿನ್ಸ್, ವಿಟಮಿನ್ ಡಿ, ವಿಟಮಿನ್ ಕೆನ ಅವೇ ತಯಾರು ಮಾಡೋದು, ವಿಟಮಿನ್ B12 ಅದೇ ತಯಾರು ಮಾಡೋದು, ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡುತ್ತೆ. ಇನ್ನೊಂದು ಬ್ಯಾಕ್ಟೀರಿಯಾ ಮಾಡೋದು ಅಂತ ಅದ್ಭುತ ಜಾಬ್ ಏನಂದರೆ ಫೆರ್ಮೆಂಟೇಷನ್ ಅಂತಂದೆ. ಫೆರ್ಮೆಂಟೇಷನ್ ಅಲ್ವಾ, ಫೆರ್ಮೆಂಟೇಷನ್ ಅಂತ ನಿಮಗೆಲ್ಲ ಗೊತ್ತು. ಆ ಜಾಬನ್ನು ಬ್ಯಾಕ್ಟೀರಿಯಾ ಚೆನ್ನಾಗಿ ಮಾಡ್ತದೆ ನಮ್ಮ ದೇಹದಲ್ಲಿ ಅಂತ ಹೇಳ್ಬೋದು. ಏನೇನು ಫರ್ಮೆಂಟ್ ಮಾಡ್ತದೆ ಅಂದರೆ, ಶುಗರ್ನು ಆ್ಯಸಿಡಾಗಿ ಕನ್ವರ್ಟ್ ಮಾಡೋದು. ಒಂದು ಶುಗರ್ ಇದೆಯಲ್ಲ ನಮ್ಮ ದೇಹದಲ್ಲಿ, ಅದನ್ನು ಆ್ಯಸಿಡ್ ಆಗಿ, ಗ್ಯಾಸ್ ಆಗಿ, ಆಲ್ಕಹಾಲ್ ಆಗಿ ಪರಿವರ್ತನೆ ಮಾಡ್ತಾ ಹೋಗ್ತದೆ. ಯಾವ ರೀತಿಯಲ್ಲಿ ಅಂದರೆ, ಈಗ ಫರ್ಮೆಂಟ್ ಮಾಡುವಾಗ ಸ್ವಲ್ಪ ಬ್ಯಾಕ್ಟೀರಿಯನ್ನು ಯೂಸ್ ಮಾಡಿ ವೈನು ಬೀನ್ ತಯಾರು ಮಾಡ್ತಾರೆ ನೋಡಿ, ವೈನ್ ಬೀರು. ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಈ ಬ್ಯಾಕ್ಟೀರಿಯಾ ಫರ್ಮೆಂಟ್ ಮಾಡುತ್ತೆ. ಫರ್ಮೆಂಟ್ ಮಾಡಿ ಒಳ್ಳೆ ಚೈನ್, ಒಂದು ಫ್ಯಾಟಿ ಆಸಿಡ್ ಜನರೇಟ್ ಮಾಡುತ್ತೆ. ಗ್ಯಾಸಸ್, ಹೈಡ್ರೋಜನು, ಮಿಥೇನು, ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲನೂ ಜನರೇಟ್ ಮಾಡ್ತದೆ ನಮ್ಮ ದೇಹದಲ್ಲಿ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ಗಳೆಲ್ಲ ಬ್ರೀತಿಂದ ಆಚೆ ಕಡೆ ಕಲಿಸ್ತದೆ, ಬೇಕಾಗಿರೋದೆಲ್ಲ ಉಪಯೋಗಿಸ್ಕೊತಾರೆ. ಈ ರೀತಿಯಲ್ಲಿ ಇರುವಾಗ ನಮ್ಮ ದೇಹದಲ್ಲಿ 10% ಎನರ್ಜಿ ದೇಹಕ್ಕೆ ಏನು ಬರ್ತದೋ ಅದು ಈ ಫೆರ್ಮೆಂಟೇಷನ್ ಪ್ರಾಸೆಸ್ಸಿಂದ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ 2 ವಿಷಯಗಳು ಮಾಡ್ತದೆ ಈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಒಂದು, 90% ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸು ಬ್ರೈನ್ ಏನು ಉಪಯೋಗಿಸ್ಕೊತಾ ಇದೋ ಅದನ್ನು ಖಂಡಿತ ಈ ಬ್ಯಾಕ್ಟೀರಿಯಾದಿಂದ ಉತ್ಪನ್ನ ಆಗಿರುವಂಥವೇ. ಮತ್ತು 70% మన ಇಮ್ಯೂನ್ ಸಿಸ್ಟಮ್ ಏನಿದೆಯೋ, 70% ಇಮ್ಯೂನ್ ಸಿಸ್ಟಮು ಕಂಪ್ಲೀಟ್ಲಿ ಮೇಂಟೈನ್ಡ್ ಬೈ ದಿಸ್ ಬ್ಯಾಕ್ಟೀರಿಯಾ. ಇವು ನೋಡಿದ್ರೆ ಅತಿ ಸೂಕ್ಷ್ಮ ಕ್ರಿಮಿಗಳು ಇಷ್ಟೆಲ್ಲ ಕೆಲಸ ಮಾಡ್ತಾವಂತ ನೋಡಿ. ಅದಕ್ಕೆ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗುವಂಥ ಪ್ರತಿಯೊಂದು ನಾವು ಚೆನ್ನಾಗಿ ಕಾಪಾಡ್ಕೋಬೇಕಂತಾರೆ. ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ಳೋದು ಮತ್ತೆ ಅಂದರೆ, ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗುವಂಥ ನೋಡಿ, ತರಕಾರಿಗಳು ಹೆಚ್ಚಾಗಿ ತಿನ್ನಬೇಕಾಗತ್ತೆ ನೇರವಾಗಿ. ಅದಕ್ಕೆ ಯಾವುದೇ ಜಂತು ನೋಡಿ, ಅದರಲ್ಲಿ ಗಟ್ ಬ್ಯಾಕ್ಟೀರಿಯಾ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ಅಲ್ಲಿ ಅದಕ್ಕೆ ಬೇಕಾಗಿರೋಂಥ ಕ್ರಿಮಿಗಳು ಆ ತರಕಾರಿಗಳಿಂದ ನೇರವಾಗಿ ಹುಲ್ಲು ತಿನ್ನೋದ್ರಿಂದ ಬರ್ತಾನೆ ಇರ್ತವೆ. ನಾವೇನು ಮಾಡ್ತೀವಿ ಅಂದರೆ ಹೆಚ್ಚಾಗಿ
ತಿನ್ನುವಂಥ ಆಹಾರ ಎಲ್ಲ ಬಯಸ್ಕೊಂಡು ಬಯಸಿ ತಿಂತೀವಲ್ಲ, ಚೆನ್ನಾಗಿ ಬಯಸಿ ತಿಂದ ಮೇಲೆ ಏನಾಗುತ್ತೆ, ಪೂರ್ತಿ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ತದೆ. ಆವಾಗ ನಾವು ಆಹಾರ ತಿಂತಾ ಇರ್ತೀವಿ. ಅದಕ್ಕೆ ನಮಗೆ ಗಟ್ ಬ್ಯಾಕ್ಟೀರಿಯಾ ಮುಂದಿನ ದಿನದಲ್ಲಿ ತುಂಬ ಪ್ರಾಬ್ಲಮ್ಗಳು ಬರುತ್ತವೆ. ಅದಕ್ಕೋಸ್ಕರ ಇದು ನೆನಪಿಟ್ಕೊಂಡು ದಯವಿಟ್ಟು ಆ ರೀತಿಯಲ್ಲಿ ಸಹಜವ ಆಹಾರ ತಿನ್ನಿ, ಮತ್ತು ಪರ್ಮೆಂಟೆಡ್ ಫುಡ್ ತಿನ್ನಿ. ಈ ಪರ್ಮೆಂಟ್ ಮಾಡಿಕೊಂಡಂಥ ಈ ಇಡ್ಲಿ ದೋಸೆ ಅವಾಗ ಸ್ವಲ್ಪ ಸ್ವಲ್ಪ, ಮತ್ತು ಪರ್ಮೆಂಟ್ ಅದನ್ನು ಇಡ್ಲಿ ದೋಸೆನೂ ಮಾಡ್ಕೊಂಡೋದು ಈ ಸಿರಿಧಾನ್ಯಗಳಿಂದ ಮಾಡ್ಕೊಳ್ಳಿ. ಓಕೆ, ಯಾವುದೇ ರೈಸು ವೈಟ್ ಪಾಲಿಶ್ ರೈಸಿಂದ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಪರ್ಮೆಂಟ್ ಆಗಿರುವಂಥ ಮಜ್ಜಿಗೆ ಕುಡಿ. ಓಕೆ, ಅದನ್ನು ತುಂಬ ಉತ್ತಮ. ಈ ರೀತಿಯಲ್ಲಿ ಆ ಬ್ಯಾಕ್ಟೀರಿಯನ್ ಹೆಚ್ಚು ಮಾಡ್ಕೊಳ್ಳಿ. ಈ ಬ್ಯಾಕ್ಟೀರಿಯಾ ಏನಕ್ಕೂ ಪೂರ್ತಿ ಅಷ್ಟ ಸ್ವಲ್ಪ ಜನ ನೋಡ್ತಾ ಇರ್ತೀವಲ್ಲ, ಹೆಚ್ಚು ಮೆಡಿಸಿನ್ ತಗೊಂಡು ಈ ಯಾವ ಮೆಡಿಸಿನ್ ತಗೊಂತಾರೆ ಹೇಳಿ, ಎಸ್ಪೆಷಲಿ ಅಲೋಪತಿ ಆಂಟಿಬಯೋಟಿಕ್ಸ್ ತಗೊಂಡು ಈ ರೀತಿಯಲ್ಲಿ ಆಸಿಡಿಕ್ ಫುಡ್ಸ್ ಹೆಚ್ಚು ತಿನ್ನೋದು ಎಲ್ಲ ಮಾಡ್ತಾ ಮಾಡ್ತಾ ಹೋಗಿ ಕೊನೆಗೆ ಏನಾಗುತ್ತೆ ಗೊತ್ತಾ, ಜೀರ್ಣಶಕ್ತಿ ಒಂದು ಹುಟ್ಟೋಗುತ್ತೆ. ಆದರೆ ಕರ್ಲು ಯಾವುದೇ ಕೊಟ್ಟಿದ್ರು ಜೀರ್ಣ ಮಾಡೋದಿಲ್ಲ, ಆ ಸ್ಥಿತಿಗೆ ಹೋಗ್ಬಿಡ್ತವೆ. ಯಾಕಂದರೆ ಬ್ಯಾಕ್ಟೀರಿಯಾ ಸತ್ತೋಗಿರ್ತದೆ. ಈ ಬ್ಯಾಕ್ಟೀರಿಯಾ ಮತ್ತೆ ವೃದ್ಧಿ ಮಾಡಿ, ಅದಕ್ಕೆ ಈ ಕೊಲಿಟಿಸ್ ಅಂತ ಒಂದು ವ್ಯಾಧಿ ಯಾರೊಬ್ರು ಕೇಳ್ತಾ ಇದ್ರು. ಈ ಕೊಲಿಟಿಸ್ ಅಂತ ಒಂದು ವ್ಯಾಧಿ, ಮತ್ತೆ ಇಂಥ ಬ್ಯಾಕ್ಟೀರಿಯಾ ಪೂರ್ತಿ ಗಟ್ ಬ್ಯಾಕ್ಟೀರಿಯಾ ಜೀರೋ ಆಗೋಂಥ ವ್ಯಕ್ತಿಗಳಿಗೆ ಏನು ಕೊಡ್ತಾರೆ ಅಂದರೆ, ಫಾರಿನ್ ಕಂಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದರೆ, ಇಲ್ಲಿ ನಾವು ಈ ಸಬ್ಜೆಕ್ಟನ್ನು ಪೂರ್ತಿ ನಾವು ತಿಳ್ಕೊಬೇಕಾಗತ್ತೆ. ಈ FMT ಟ್ರೀಟ್ಮೆಂಟಿಂದ ಅಂದರೆ ಈ ಮಲ ವಿಸರ್ಜನೆ ಇದೆಯಲ್ಲ, ಆ ಮಲವನ್ನು ಕ್ಯಾಪ್ಸೂಲ್ಸ್ ಆಗಿ ಮಾಡಿ, ಅಂದರೆ ಮಲದಲ್ಲಿ ಏನಿರ್ತದೆ ಗೊತ್ತಾ, ತುಂಬ ಬ್ಯಾಕ್ಟೀರಿಯಾ ಇರ್ತದೆ ಸ್ನೇಹಿತರೆ. ಈ ಒಳ್ಳೆ ಬ್ಯಾಕ್ಟೀರಿಯಾ ತುಂಬ ಇರುತ್ತೆ ಅದರಲ್ಲಿ. ಅದನ್ನು ತಿರ್ಗಾ ಕ್ಯಾಪ್ಸೂಲ್ಸ್ ಮುಖಾಂತರ ಕೊಟ್ಟು ಆ ಹೊಟ್ಟೆ ಒಳಗಡೆ ಈ ಬ್ಯಾಕ್ಟೀರಿಯನ್ನು ಸ್ಥಾಪನೆ ಮಾಡಿ ಅವರ ಜೀರ್ಣಕ್ರಿಯೆಯನ್ನು ಮತ್ತೆ ಶುರು ಮಾಡ್ತಾರೆ. ಆವಾಗ ಇಂಜಿನ್ ಸ್ಟಾರ್ಟ್ ಆಗತ್ತೆ. ಸೊ ಈ ರೀತಿಯಲ್ಲಿ ಆಗತ್ತೆ ಅಂತ ನಿಮ್ಗೆಲ್ಲರಿಗೂ ತಿಳಿಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ.